ವಡೋದರದಲ್ಲಿ ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ನ 4ನೇ ಆವೃತ್ತಿಯ ಫೈನಲ್ ಪಂದ್ಯದಲ್ಲಿ ಸ್ಮೃತಿ ಮಂಧನ ನಾಯಕತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರೋಚಕ ಜಯ ಸಾಧಿಸಿತು. ಬರೋಡಾ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ಸಿಬಿ ತಂಡವು 6 ವಿಕೆಟ್ಗಳಿಂದ ಜಯ ಗಳಿಸಿತು. 204 ರನ್ಗಳ ಗುರಿಯನ್ನು ಬೆನ್ನಟ್ಟಿದ್ದ ಆರ್ಸಿಬಿ ಇನ್ನೂ 2 ಎಸೆತಗಳು ಬಾಕಿ ಇರುವಾಗಲೇ ಅದನ್ನು ಬೆನ್ನಟ್ಟಿತು. ನಾಯಕಿ ಸ್ಮೃತಿ ಮಂಧನ 41 ಎಸೆತಗಳಲ್ಲಿ 87 ರನ್ ಗಳಿಸುವ ಮೂಲಕ ಅದ್ಭುತ ಪ್ರದರ್ಶನ ನೀಡಿದರು. ಆದರೆ ಜಾರ್ಜಿಯಾ ಓಲ್ 2ನೇ ವಿಕೆಟ್ಗೆ 165 ರನ್ಗಳ ಜೊತೆಯಾಟದಲ್ಲಿ 54 ಎಸೆತಗಳಲ್ಲಿ 79 ರನ್ ಗಳಿಸಿದರು. ಇದು ಆರ್ಸಿಬಿ ತಂಡ 2ನೇ ಬಾರಿ ಸ್ಮರಣೀಯ ಪ್ರಶಸ್ತಿ ಗೆಲುವಿಗೆ ದಾರಿ ಮಾಡಿಕೊಟ್ಟಿತು. ತಂಡವನ್ನು 2ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿಸಿದ ಬಳಿಕ ಪಂದ್ಯ ಪ್ರಸ್ತುತಿಯಲ್ಲಿ ಮಾತನಾಡಿದ ಆರ್ಸಿಬಿ ನಾಯಕಿ ಸ್ಮೃತಿ ಮಂಧನ WPL ಟ್ರೋಫಿಯನ್ನು ಅಭಿಮಾನಿ ದೇವರುಗಳಿಗೆ ಅರ್ಪಿಸಿದರು. ಈ ಟ್ರೋಫಿ ನಿಮ್ಮದು. ನಾನು 2024ರಲ್ಲಿ ಈ ಸಲ ಕಪ್ ನಮ್ದು ಎಂದು ಹೇಳಿದ್ದೆ. ಈ ಬಾರಿ ಮತ್ತೊಮ್ಮೆ ಹೇಳಲು ಬಯಸುತ್ತೇನೆ, ಈ ಸಲ ಕಪ್ ನಮ್ದು 2 ಎಂದಿದ್ದಾರೆ. ಸ್ಮೃತಿ ಅವರ ಈ ಮಾತಿಗೆ ಅಭಿಮಾನಿಗಳು ಕೂಡ ಹುಚ್ಚೆದ್ದು ಸಂಭ್ರಮಿಸಿದರು. ಚಾಂಪಿಯನ್ ಆದ ಆರ್ಸಿಬಿ ವನಿತೆಯರಿಗೆ ಬಂಪರ್ ಲಾಟರಿ ಸಿಕ್ಕಿದೆ. ಮಹಿಳಾ ಪ್ರೀಮಿಯರ್ ಲೀಗ್ನ ವಿಜೇತ ಆರ್ಸಿಬಿ ತಂಡವು ಬಿಸಿಸಿಐನಿಂದ 6 ಕೋಟಿ ರೂಪಾಯಿಗಳನ್ನು ಪಡೆದಿದೆ. ರನ್ನರ್ ಅಪ್ ಡೆಲ್ಲಿ ತಂಡವು ಅದರ ಅರ್ಧದಷ್ಟು ಮೊತ್ತವನ್ನು ಅಂದರೆ 3 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡಿದೆ. ಆರ್ಸಿಬಿ ಹಾಲಿ ಚಾಂಪಿಯನ್ ಆಗಿರುವ ಪುರುಷರ ಐಪಿಎಲ್ ಮಾರ್ಚ್ 26ರಂದು ಆರಂಭವಾಗಲಿದೆ.